ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಈ ಬ್ರಹ್ಮಾಂಡ ಅನಂತವಾದುದು. ಮಾಪನಕ್ಕೆ ನಿಲುಕದಂತಹ ಬ್ರಹ್ಮಾಂಡವನ್ನು 8 ದಿಕ್ಕುಗಳಿಂದಲೂ ಸಹ ಗುರುತಿಸಲಾಗುತ್ತದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಈಶಾನ್ಯ, ನೈಋತ್ಯ ಹಾಗೂ ಆಗ್ನೇಯಗಳೇ ಆ 8 ದಿಕ್ಕುಗಳಾಗಿವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹ ನಕ್ಷತ್ರಗಳಂತೆ ದಿಕ್ಕುಗಳಿಗೂ ಸಹ ವಿಶೇಷವಾದ ಸ್ಥಾನವನ್ನು ನೀಡಲಾಗುತ್ತದೆ. ದೇವರ ಧ್ಯಾನ, ಜಪ, ಅನುಷ್ಠಾನಗಳನ್ನು ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ಶ್ರೇಷ್ಠ ಎಂದು ಉಲ್ಲೇಖಿಸಲಾಗುತ್ತದೆ. ಹಾಗೆಯೇ ಪೂರ್ವಿಕರಿಗೆ ಶ್ರಾದ್ದವನ್ನು ಮಾಡುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಶ್ರಾದ್ದವನ್ನು ಮಾಡಬೇಕು ಎಂಬ ನಿಯಮಾವಳಿ ಇದೆ. ಒಂದೊಂದು ದಿಕ್ಕಿಗೂ ಸಹ ಒಬ್ಬ ಅಧಿಪತಿ ಇರುತ್ತಾರೆ. ಅವರನ್ನು ದಿಕ್ಪಾಲಕರೆಂದು ಕರೆಯಲಾಗುತ್ತದೆ. 8 ದಿಕ್ಕುಗಳ ಅಧಿಪತಿಗಳನ್ನು ಒಟ್ಟಾಗಿ ಅಷ್ಟದಿಕ್ಪಾಲಕರು ಅಥವಾ 8 ದಿಕ್ಕಿನ ರಕ್ಷಕರು ಎಂದು ಕರೆಯಲಾಗುತ್ತದೆ. ಅಷ್ಟದಿಕ್ಪಾಲಕರು ಎಂಬ ಸಂಯೋಜಿತ ಶಬ್ದದಲ್ಲಿ ಅಷ್ಟ ಎಂದರೆ 8, ದಿಕ್ ಎಂದರೆ ದಿಕ್ಕು, ಪಾಲ ಎಂದರೆ ಪಾಲಕ ಅಥವಾ ಆಡಳಿತಗಾರ ಎಂಬರ್ಥ ಬರುತ್ತದೆ. ಈ 8 ದೇವತೆಗಳು ಬ್ರಹ್ಮಾಂಡದ 8 ದಿಕ್ಕುಗಳನ್ನು ರಕ್ಷಿಸುತ್ತಾರೆ. ಈ ಅಧಿಪತಿಗಳ ಸ್ವಭಾವ ಹಾಗೂ ಶಕ್ತಿಗಳ ಆಧಾರದ ಮೇಲೆ ಆ ದಿಕ್ಕಿಗೆ ಅನುಗುಣವಾದ ವಾಸ್ತುವನ್ನು ನಿರ್ಣಯಿಸಲಾಗುತ್ತದೆ. ಹಾಗೆಯೇ ಪ್ರತಿ ದಿಕ್ಕಿಗೂ ಸಹ ಸ್ವಾಮಿಗ್ರಹವಿರುತ್ತಾರೆ. ಪುರಾಣ ಮೂಲಗಳಿಂದ ಸಂಗ್ರಹಿಸಿರುವ ಅಷ್ಟದಿಕ್ಪಾಲಕರ ವಿಶೇಷತೆಗಳ ಬಗ್ಗೆ ನಾವಿಂದು ನಮ್ಮ ಪ್ರಸ್ತುತ ಸಂಚಿಕೆಯ ಮೂಲಕ ಒಂದೊಂದಾಗಿ ತಿಳಿದುಕೊಳ್ಳೋಣ. ಪೂರ್ವ ದಿಕ್ಕಿನ ದಿಕ್ಪಾಲಕ ಇಂದ್ರ. ಸೂರ್ಯ ಉದಯಿಸುವ ದಿಕ್ಕು ಪೂರ್ವ. ಇದನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಬಹಳ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪೂರ್ವ ದಿಕ್ಕಿನ ಒಡೆಯ ಇಂದ್ರ. ಇಂದ್ರದೇವ ಸ್ವರ್ಗಲೋಕದ ಒಡೆಯ. ದೇವತೆಗಳ ರಾಜ ಇಂದ್ರನು ತನ್ನ ಆಯುಧವಾದ ವಜ್ರಾಯುಧದಿಂದ ಮಳೆ ಮತ್ತು ಮಿಂಚನ್ನು ನಿಯಂತ್ರಿಸುತ್ತಾ ಐರಾವತದ ಮೇಲೆ ಸವಾರಿಯನ್ನು ಮಾಡುತ್ತಾ ಪೂರ್ವ ದಿಕ್ಕನ್ನು ಕಾಪಾಡುತ್ತಾನೆ. ಇಂದ್ರನ ಮಂತ್ರ ಓಂ ಲಂ ಇಂದ್ರಾಯ ನಮಃ. ಇಂದ್ರದೇವ ವಜ್ರವನ್ನು ಹೊತ್ತವರು. ಇವರನ್ನು ಯುದ್ಧ ಮತ್ತು ವಿಜಯದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಇಂದ್ರದೇವ ಮಹಾನ್ ತೇಜಸ್ಸು ಹಾಗೂ ಬುದ್ಧಿಯನ್ನು ಮತ್ತು ಭೋಗಭಾಗ್ಯಗಳನ್ನು ಪ್ರದಾನಿಸುತ್ತಾರೆ. ಇದೇ ಕಾರಣಕ್ಕಾಗಿ ಮನೆಯ ಮುಂಬಾಗಿಲನ್ನು ಪೂರ್ವ ದಿಕ್ಕಿನಲ್ಲಿಯೇ ಇಡಬೇಕು ಎಂದು ವಾಸ್ತುಶಾಸ್ತ್ರ ಉಲ್ಲೇಖಿಸುತ್ತದೆ. ಮತ್ತು ಸೂರ್ಯನಾರಾಯಣ ಪೂರ್ವ ದಿಕ್ಕಿನ ಸ್ವಾಮಿಗ್ರಹವಾಗಿರುತ್ತಾರೆ. ಬ್ರಹ್ಮ ಮುಹೂರ್ತದಿಂದ ಹಿಡಿದು ಮಧ್ಯಾಹ್ನದ ತನಕ ಸೂರ್ಯನ ಆಕರ್ಷಣೆಯಿಂದಾಗಿಯೇ ಪೂರ್ವ ದಿಕ್ಕಿನಲ್ಲಿ ಜ್ಞಾನದ ತಂತುಗಳು ಸಕ್ರಿಯವಾಗಿರುತ್ತವೆ. ಹಾಗಾಗಿ ದೇವರ ಪೂಜಾ ಕೈಂಕರ್ಯಗಳಿಗೆ ಪೂರ್ವ ದಿಕ್ಕನ್ನು ನಿಗದಿಪಡಿಸಲಾಗಿರುತ್ತದೆ. ಪಶ್ಚಿಮ ದಿಕ್ಕಿನ ದಿಕ್ಪಾಲಕರು ವರುಣದೇವ. ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣದೇವರು. ಈ ದಿಕ್ಕಿನ ಸ್ವಾಮಿಗ್ರಹರು ಶನೀಶ್ಚರರು. ವ್ಯವಸಾಯ ಮತ್ತು ಕೃಷಿ ಚಟುವಟಿಕೆಗಳಿಗೆ ಕಾರಕರಾಗಿರುವ ವರುಣದೇವರು ನೀರಿನ ದೇವತೆ. ಸಕಲ ಜೀವಿಗಳನ್ನು ಕಾಪಾಡುವವರೇ ವರುಣದೇವ. ವರುಣದೇವರು ಸಾಗರಗಳು, ನದಿಗಳು ಹಾಗೂ ಎಲ್ಲ ರೀತಿಯ ಜಲಮೂಲಗಳ ಅಧಿಪತಿ. ವರುಣದೇವರ ವಾಹನ ಮೊಸಳೆ. ಮೊಸಳೆಯೂ ಸಹ ನೀರಿನಲ್ಲಿ ವಾಸಿಸುವ ಪ್ರಾಣಿ. ನೀರಿನ ದೇವರಾದ ವರುಣದೇವರು ಆಳುವ ದಿಕ್ಕಾದ್ದರಿಂದ ಮನೆಯ ನಿರ್ಮಾಣವನ್ನು ಮಾಡುವಾಗ ಪಶ್ಚಿಮ ದಿಕ್ಕಿನಲ್ಲಿ ಸ್ನಾನಗೃಹವನ್ನು ನಿರ್ಮಾಣ ಮಾಡಲಾಗುತ್ತದೆ. ವರುಣದೇವರ ಮಂತ್ರ ಓಂ ವಂ ವರುಣಾಯ ನಮಃ. ಉತ್ತರ ದಿಕ್ಕಿನ ದಿಕ್ಪಾಲಕರು ಕುಬೇರದೇವ. ಉತ್ತರ ದಿಕ್ಕಿನ ದಿಕ್ಪಾಲಕರು ಸಂಪತ್ತಿನ ಒಡೆಯರಾದ ಕುಬೇರದೇವ. ಕುಬೇರರು ಸಂಪತ್ತು ಹಾಗೂ ಆಸ್ತಿಯ ರಕ್ಷಕರು. ಹಾಗಾಗಿ ಧನ ಸಂಪತ್ತನ್ನು ನೀಡುವ ದಿಕ್ಕು ಉತ್ತರ ದಿಕ್ಕು. ಇದೇ ಕಾರಣದಿಂದ ಮನೆಯ ಉತ್ತರ ದಿಕ್ಕಿನಲ್ಲಿ ಬೀರು, ಹಣ, ಒಡವೆಗಳನ್ನು ಇರಿಸುವುದು ಉತ್ತಮವಾಗಿರುತ್ತದೆ. ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ವ್ಯಾಪಾರ ವಹಿವಾಟುಗಳನ್ನು ನಡೆಸಲು ಉತ್ತರ ದಿಕ್ಕು ಉತ್ತಮವಾಗಿರುತ್ತದೆ. ಉತ್ತರ ದಿಕ್ಕಿನಲ್ಲಿ ಪ್ರವೇಶ ದ್ವಾರ ಹೊಂದಿರುವ ಮನೆಯೂ ಸಹ ಬಹಳ ಸಮೃದ್ಧಿಯನ್ನು ಕಾಣುತ್ತದೆ. ಉತ್ತರ ದಿಕ್ಕನ್ನು ಆಳುವ ಗ್ರಹ ಬುಧಗ್ರಹ. ಬುಧಗ್ರಹ ಬುದ್ಧಿವಂತಿಕೆ, ಕೌಶಲ್ಯ, ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಈ ಗ್ರಹ ಸೂರ್ಯನಿಗೆ ಅತಿ ಸಮೀಪದ ಗ್ರಹವಾಗಿದೆ. ಇದೇ ಕಾರಣಕ್ಕಾಗಿ ವಿದ್ಯಾಭ್ಯಾಸ, ಯೋಗ ಸೇರಿದಂತೆ ಜ್ಞಾನಾರ್ಜನೆಗಳಿಗೆ ಉತ್ತರ ದಿಕ್ಕು ಉತ್ತಮವಾಗಿರುತ್ತದೆ.
ಮಂತ್ರ ಓಂ ಶಂ ಕುಬೇರಾಯ ನಮಃ. ದಕ್ಷಿಣ ದಿಕ್ಕಿನ ದಿಕ್ಪಾಲಕರು ಯಮದೇವರು. ದಕ್ಷಿಣ ದಿಕ್ಕಿನ ಅಧಿಪತಿ ಮೃತ್ಯು ದೇವತೆಯಾದ ಯಮಧರ್ಮರಾಯರು. ದಕ್ಷಿಣ ದಿಕ್ಕನ್ನು ಆಳುವ ಗ್ರಹ ಮಂಗಳ ಗ್ರಹ. ಯಮಧರ್ಮರಾಯರ ದಿಕ್ಕಾದ್ದರಿಂದ ಮನೆಯ ಮುಂಬಾಗಿಲು ದಕ್ಷಿಣ ದಿಕ್ಕಿನಲ್ಲಿ ಇರಬಾರದು ಎನ್ನಲಾಗುತ್ತದೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿರುವ ಮನೆಯಲ್ಲಿ ವಾಸಿಸುವವರು ಧರ್ಮನಿಷ್ಠರಾಗಿರುತ್ತಾರೆ. ದಕ್ಷಿಣ ದಿಕ್ಕಿನ ಅಧಿಪತಿ ಯಮಧರ್ಮರಾಗಿರುವುದರಿಂದ ಪೂರ್ವಜರ ಪೂಜೆಗೆ ದಕ್ಷಿಣ ದಿಕ್ಕನ್ನು ನಿಗದಿಪಡಿಸಲಾಗಿದೆ. ಹೀಗಾಗಿ ಶ್ರಾದ್ದ ಕಾರ್ಯವನ್ನು ಮಾಡಲು ದಕ್ಷಿಣಕ್ಕೆ ಮುಖ ಮಾಡಲಾಗುತ್ತದೆ. ಯಮ ಮಂತ್ರ ಓಂ ಮಂ ಯಮಾಯ ನಮಃ. ಈಶಾನ್ಯ ದಿಕ್ಕಿನ ದಿಕ್ಪಾಲಕರು ಈಶಾನ ದೇವರು. ಉತ್ತರ ಹಾಗೂ ಪೂರ್ವ ದಿಕ್ಕುಗಳ ಮಧ್ಯೆ ಬರುವ ದಿಕ್ಕನ್ನು ಈಶಾನ್ಯ ಎಂದು ಕರೆಯಲಾಗುತ್ತದೆ. ಈಶಾನ್ಯ ದಿಕ್ಕಿನ ದಿಕ್ಪಾಲಕರಾದ ಶಿವಪರಮಾತ್ಮರನ್ನು ಈಶಾನ ಎಂದು ಸಹ ಕರೆಯಲಾಗುತ್ತದೆ. ಈಶಾನರನ್ನು ಶಿವದೇವರ ಅಂತಿಮ ರೂಪವೆಂದು ಪರಿಗಣಿಸಲಾಗುತ್ತದೆ. ಈಶಾನ ಎಲ್ಲ ದಿಕ್ಕುಗಳ ಶಕ್ತಿಯ ಮೂಲ. ಈಶಾನ್ಯ ದಿಕ್ಕಿಗೆ ಗುರುಗ್ರಹ ಸ್ವಾಮಿಗ್ರಹವಾಗಿರುತ್ತದೆ. ಈಶಾನ ಸಂಪತ್ತು, ಆರೋಗ್ಯ ಹಾಗೂ ಯಶಸ್ಸಿನ ದೇವತೆ. ಇವರು ಜ್ಞಾನವನ್ನು ಕೊಟ್ಟು ದುಃಖವನ್ನು ದೂರ ಮಾಡುತ್ತಾರೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ವಾಸ್ತು ಪ್ರಕಾರ ಸ್ವಚ್ಛತೆಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಶೌಚಾಲಯಗಳು ಮತ್ತು ಕಸದ ಬುಟ್ಟಿಗಳನ್ನು ಈ ದಿಕ್ಕಿನಲ್ಲಿ ಇರಿಸಬಾರದು. ಈಶಾನ್ಯವನ್ನು ದೇವರ ದಿಕ್ಕು ಎಂದು ಸಹ ಕರೆಯಲಾಗುತ್ತದೆ. ಈ ದಿಕ್ಕಿನಲ್ಲಿ ಶಕ್ತಿಯ ಸಂಗ್ರಹವಿರುತ್ತದೆ. ಪೂಜಾಗ್ರಹವನ್ನು ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದರೆ ಬಹಳ ಒಳ್ಳೆಯದು. ಈಶಾನ ದೇವರ ಮಂತ್ರ ಓಂ ಹಂ ಈಶಾನಾಯ ನಮಃ. ವಾಯುವ್ಯ ದಿಕ್ಕಿನ ದಿಕ್ಪಾಲಕರು ವಾಯುದೇವರು. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯೆ ಬರುವಂತಹ ಕೋನವನ್ನೇ ವಾಯುವ್ಯ ದಿಕ್ಕು ಎನ್ನಲಾಗುತ್ತದೆ. ವಾಯುವ್ಯ ದಿಕ್ಕಿನ ದಿಕ್ಪಾಲಕರು ವಾಯುದೇವರು. ಚಂದ್ರಗ್ರಹ ಈ ದಿಕ್ಕಿನ ಸ್ವಾಮಿಗ್ರಹ. ವಾಯುದೇವ ಜೀವ ನೀಡುವಂತಹ ಪ್ರಾಣವಾಯುವಿನ ಅಧಿಪತಿ. ಜಿಂಕೆ ವಾಯುವಿನ ವಾಹನ. ವಾಯು ಜೀವನದಲ್ಲಿ ಶಕ್ತಿ ಮತ್ತು ಚಲನೆಗೆ ಕಾರಣವಾಗಿರುತ್ತದೆ. ವಾಯು ವೇಗ ಮತ್ತು ಚುರುಕುತನವನ್ನು ಸಂಕೇತಿಸುತ್ತದೆ. ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಅಡ್ಡಗೋಡೆಗಳನ್ನು ಹಾಕಬಾರದು. ಹೆಚ್ಚು ವಾಯುವಿನ ಸಂಚಾರವಿರಬೇಕು. ವಾಯುವ್ಯ ದಿಕ್ಕಿನಲ್ಲಿ ಅತಿ ಭಾರದ ವಸ್ತುಗಳನ್ನು ಇರಿಸುವುದು ಉತ್ತಮವಲ್ಲ. ಮಂತ್ರ ಓಂ ಎಂ ವಾಯುವೇ ನಮಃ. ಆಗ್ನೇಯ ದಿಕ್ಕಿನ ದಿಕ್ಪಾಲಕರು ಅಗ್ನಿದೇವರು. ದಕ್ಷಿಣ ಹಾಗೂ ಪೂರ್ವ ದಿಕ್ಕಿನ ನಡುವಲ್ಲಿ ಬರುವಂತಹ ದಿಕ್ಕನ್ನೇ ಆಗ್ನೇಯ ಎಂದು ಕರೆಯಲಾಗುತ್ತದೆ. ಅಗ್ನಿದೇವರು ಆಗ್ನೇಯ ದಿಕ್ಕಿನ ಅಧಿಪತಿ. ಶುಕ್ರ ಗ್ರಹ ಆಗ್ನೇಯ ದಿಕ್ಕಿನ ಸ್ವಾಮಿಗ್ರಹವಾಗಿದೆ. ಅಗ್ನಿಯನ್ನು ಬೆಂಕಿಯ ದೇವತೆ ಎನ್ನಲಾಗುತ್ತದೆ. ಅಗ್ನಿದೇವನ ಸ್ವರೂಪ ಉಗ್ರವಾಗಿರುತ್ತದೆ. ಅವರಿಗೆ 2 ಮುಖಗಳು, 7 ನಾಲಿಗೆಗಳಿವೆ. ಅಗ್ನಿದೇವರ ಮೈಬಣ್ಣ ಕೆಂಪು. ಕುರಿ ಅಗ್ನಿದೇವರ ವಾಹನ. ಅಗ್ನಿದೇವರು ಯಜ್ಞ ಪುರುಷರು. ಹೋಮ ಹವನಗಳಲ್ಲಿ ಅರ್ಪಿತವಾದ ಹವಿಸ್ಸನ್ನು ಸಂಬಂಧಿತ ದೇವತೆಗಳಿಗೆ ಅಗ್ನಿದೇವರು ತಲುಪಿಸಿಕೊಡುತ್ತಾರೆ. ಆಧ್ಯಾತ್ಮಿಕ ಸಾಧನೆಗೆ ಹಾಗೂ ಉನ್ನತಿಗೆ ಅಗ್ನಿ ಪೂರಕರು. ನಾವು ಸೇವಿಸುವ ಆಹಾರ ಪಚನವಾಗಲು ಅಗ್ನಿಯ ಪಾತ್ರ ಅತ್ಯವಶ್ಯಕ. ಹಾಗಾಗಿಯೇ ಮನೆಯಲ್ಲಿ ಅಡುಗೆ ಮನೆಯನ್ನು ಆಗ್ನೇಯ ದಿಕ್ಕಿನಲ್ಲಿ ಇರಿಸಲಾಗಿರುತ್ತದೆ. ಅಗ್ನಿ ಮಂತ್ರ ಓಂ ರಂ ಅಗ್ನಯೇ ನಮಃ. ನೈಋತ್ಯ ದಿಕ್ಪಾಲಕರು ನಿರುತಿ. ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ನಡುವಲ್ಲಿ ಬರುವ ದಿಕ್ಕನ್ನೇ ನೈಋತ್ಯ ದಿಕ್ಕು ಎನ್ನಲಾಗುತ್ತದೆ. ಈ ದಿಕ್ಕಿನ ದಿಕ್ಪಾಲಕರು ನಿರುತಿ. ಈ ದಿಕ್ಕಿನ ಸ್ವಾಮಿಗ್ರಹ ರಾಹು ಹಾಗೂ ಕೇತುಗ್ರಹಗಳಾಗಿವೆ. ನಿರುತಿಯು ರಾಕ್ಷಸ ಸ್ವಭಾವದವನು. ನಿರುತಿಯನ್ನು ಪಾಪ ಹಾಗೂ ಅಧರ್ಮದ ಸಂಕೇತವಾಗಿ ಕಾಣಲಾಗುತ್ತದೆ. ಈ ದಿಕ್ಕನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಬಾರದು. ಈ ದಿಕ್ಕನ್ನು ಭಾರವಾದ ಮತ್ತು ಸ್ಥಿರ ವಸ್ತುಗಳಿಂದ ತುಂಬಿರಬೇಕು. ಮಂತ್ರ ಓಂ ಕ್ಷಂ ರಾಕ್ಷಸಾಯ ನಮಃ. ಅಷ್ಟದಿಕ್ಪಾಲಕರು ಇಡೀ ಬ್ರಹ್ಮಾಂಡದ ಸಾಮರಸ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಆತ್ಮೀಯರೇ, ಅಷ್ಟದಿಕ್ಪಾಲಕರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ.
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.